ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ದಿದ್ದಿಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹುಚ್ಚಂಗಿಪುರ ಮಾರಮ್ಮ ಅವಿರೋಧವಾಗಿ ಆಯ್ಕೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದಿದ್ದಿಗಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಗುತ್ಯಮ್ಮ ಸಿದ್ದಪ್ಪ ಅವರು ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 28/4/2025 ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹುಚ್ಚಂಗಿಪುರದ ಮಾರಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಸಹಾಯಕ ಅಭಿಯಂತರರಾದ ನಾಗರಾಜ್ ಹೆಚ್ ಘೋಷಣೆ ಮಾಡಿದರು. ಅಧ್ಯಕ್ಷರಾಗಿ ಆಯ್ಕೆಯಾದ ಹುಚ್ಚಂಗಿಪುರ ಮಾರಮ್ಮ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ದಿದ್ದಿಗಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಲ್ಲಾ ಹಳ್ಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪವಿತ್ರ ಆನಂದ್, ಮುಖಂಡರು ಹಾಗೂ ನಿವೃತ್ತ ಶಿಕ್ಷಕರಾದ ದಿದ್ದಿಗಿ ಗೂರಪ್ಪ, ಟಿಪಿ ನಾಗರಾಜ್, ಪೂಜಾರ್ ರಾಜಪ್ಪ, ಪಿಕೆ ಚೌಡಪ್ಪ, ಕೆರೆಗುಡಿಹಳ್ಳಿ ಶಿವಣ್ಣ, ಉಪ್ಪಾರ್ ತಿಮ್ಮಪ್ಪ, ಪಿಡಿಒ ರಾಘವೇಂದ್ರ ಸೇರಿ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಏಪ್ರಿಲ್ 15ಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳು ದಾವಣಗೆರೆಯವರು ಅದನ್ನು ಅಂಗೀಕಾರ ಮಾಡಿರ್ತಾರೆ. ಈ ಒಂದು ದಿದ್ದಿಗೆ ಗ್ರಾಮ ಪಂಚಾಯತಿಗೆ ನಾನು ಹೊರತುಪಡಿಸಿದ ಚುನಾವಣಾ ಅಧಿಕಾರಿ ಆಗಿರ್ತೇನೆ. ಮಾನ್ಯ ಉಪವಿಭಾಗಾಧಿಕಾರಿಗಳು 16 ಏಪ್ರಿಲ್ 16ಕ್ಕೆ ನನಗೆ ಸೂಚನೆ ಮಾಡಿರ್ತಾರೆ. 19/4ಕ್ಕೆ ನಾನು ಸರ್ವ ಸದಸ್ಯರಿಗೆ ನೋಟಿಸ್ ಕಳಿಸಿರ್ತೇನೆ. ಸರ್ವ ಸದಸ್ಯರು ನೋಟಿಸನ್ನು ಅಂಗೀಕಾರ ಮಾಡುತ್ತಾರೆ. ಅದರಂತೆ 28ನೇ ತಾರೀಕು ಅಂದರೆ ಈ ದಿನ ಚುನಾವಣೆಯನ್ನು ನಡೆಸಲಿಕ್ಕೆಲ್ಲ ತೀರ್ಮಾನ ಮಾಡಿರ್ತೀವಿ. ಈಗ ಅದರಂತೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅದರಂತೆ ಶ್ರೀಮತಿ ಮಾರಮ್ಮ ಹನುಮಂತಪ್ಪ ಇವರೊಬ್ಬರೇ ನಾಮಪತ್ರ ಸಲ್ಲಿಸಿರುತ್ತಾರೆ. ಅದರಂತೆ ಈಗ ನಾನು ನಾಮಪತ್ರ ಪರಿಶೀಲಿಸಲಾಗಿ ನಾಮಪತ್ರ ಕ್ರಮಬದ್ಧವಾಗಿರುತ್ತದೆ. ಅವರೊಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ನಾಮಪತ್ರ ಕ್ರಮಬದ್ಧವಾಗಿದ್ದರಿಂದ ಸದರಿಯವರನ್ನು ದಿದ್ದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೇನೆ. ಇವತ್ತಿನ ದಿನ ಗ್ರಾಮ ಪಂಚಾಯತ್ ದಿದ್ದಿಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ದಿದ್ದಿಗಿ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆಯಾಗಿರುತ್ತೇನೆ. ನಾನು ಈ ದಿದ್ದಿಗಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ. ನಾನು ಆಯ್ಕೆ ಮಾಡಿದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು.